ಹಾಯ್, ಗುಡ್ ಮಾರ್ನಿಂಗ್. ನಾನಿವತ್ತು ಬ್ರೇಕ್ಫಾಸ್ಟ್ಗೆ ಏನು ಮಾಡ್ಕೊತೀನಿ ಮತ್ತು ಲಂಚ್ಗೆ ಏನು ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ಡೈಲಿ ವೇನಲ್ಲಿ ನಾನು ಇದನ್ನೇ ಮಾಡ್ಕೊಂಡು ತಿಂತೀನಿ. ಸೊ ಇವಾಗ ಸ್ವಲ್ಪ ನಿಮಗೆಲ್ಲ ತೋರಿಸೋಣ ನಂದು ರೊಟೀನ್ ಹೇಗಿರುತ್ತೆ, ಲಂಚ್ ಅಥವಾ ಬ್ರೇಕ್ಫಾಸ್ಟ್ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಫಸ್ಟ್ ಮಿನಿ ಬ್ಲಾಗ್. ಹೇಗಿರುತ್ತೆ ಏನಂತ ನನಗೆ ಗೊತ್ತಿಲ್ಲ. ಅರ್ಲಿನೇ ಜಿಮ್ ಮುಗಿಸ್ಕೊಂಡು ಬಂದೆ. ಇವತ್ತಂತೂ ಮಸ್ತ್ ಡ್ಯಾನ್ಸ್ ಕ್ಲಾಸ್ ಇತ್ತು. ಸೊ ಕಂಪ್ಲೀಟಾಗಿ ಮುಗೀತು, ತೋರಿಸ್ತೀನಿ. ಇವತ್ತು ಬಂದು ಪನ್ನೀರ್ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬಂದು ಇವ್ರು ನಮ್ಮ ಬಾಸು ಅಡಿ ಇಟ್ಟವ್ರೆ. ಪನ್ನೀರ್ಗೆ ಬಂದು ಸಾರಿ ಒಂದು ಸೆಕೆಂಡ್ ಕಾಣ್ತಿದೆ. ಸೊ ಬನ್ನಿ ಇಲ್ಲಿಗೆ. ಇದು ಬಂದು ಈ ವಿಡಿಯೋ ಮಾಡೋಕ್ಕೆ ಹೋದರೆ ಏನು ಪ್ರಾಬ್ಲಮ್ ಅಂತಂದರೆ ಸೀಸ್ಬಿಟ್ಟಿರ್ತೀವಿ, ಅದಕ್ಕೆ ವಿಡಿಯೋ ಮಾಡೋಲ್ಲ ಅಂತ. ಹೋಗಿದೆ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ನಾನು ಎಲ್ಲ ಮಾಡೋಕ್ಕೆ ಹೋಗಲ್ಲ, ವಿಡಿಯೋಸ್ ಎಲ್ಲ. ಪನ್ನೀರ್ನ ನಾನು ಈ ಥರ ಇದು ಮಾಡಿ ಇಟ್ಕೊಂಡಿದ್ದೆ. ಏನು ಮಾಡಿ ಇಟ್ಕೊಂಡಿದ್ದೆ ಅದೇ ಎಲ್ಲನೂ ಕಲಸಿ, ಮಸಾಲೆ ಎಲ್ಲ ಕಲಸಿ ಇಟ್ಕೊಂಡಿದ್ದೆ. ಸೊ ಇವಾಗ ಇದು ರೆಡಿ ಆಗುತ್ತೆ. ನಾನು ಯೂಶ್ವಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀನಿ. ಟೀಚಿಗೆ ಸ್ಟಾರ್ಟ್ ಮಾಡಿರೋದು ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋಕ್ಕೆ. ಫಸ್ಟೆಲ್ಲ ಏನು ಯೂಸ್ ಮಾಡ್ತಾ ಇರಲಿಲ್ಲ. ಟೀಚಿಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇರೋದು. ಸೊ ಉದ್ದೇಶ ಏನಂತಂದರೆ ಎಲ್ಲ ಎಣ್ಣೆಗಳಲ್ಲೂ ಕೂಡ ಪಾಮ್ ಆಯಿಲ್ ಇದೆ. ಹಾಗಾಗಿ ಈ ಯಾಕೆ ನಾನು ವೀಡಿಯೋಸ್ ಮಾಡಲ್ಲ ಅಂತಂದರೆ, ನೋಡಿ ಇವಾಗ ಎಣ್ಣೆ ಜಾಸ್ತಿ ಆಗ್ತಿದೆ, ಅದಕ್ಕೆ ಮಾಡಲ್ಲ. ಮತ್ತು ಇದನ್ನು ಸೀಸ್ಬಿಟ್ಟಿದ್ದೀನಿ, ಅದಕ್ಕೆ ಮಾಡಲ್ಲ ನಾನು ವೀಡಿಯೋಸ್. ಅಯ್ಯೋ, ತವಾ ಫ್ರೈ ಮಾಡೋಣ ಅಂತ ಹೋಗಿ ಅದು ಇನ್ನೇನೋ ಫ್ರೈ ಆಯ್ತಾನೆ. ದೂರ ದೂರ ಇರ್ತಾರೆ, ಜೂಮಲ್ಲಿ ನೋಡಬೇಡಿ ನನ್ನನ್ನು ಜಾಸ್ತಿ. ದೂರ ನಿಂತ್ಕೊಂಡು ನೋಡಬೇಕು. ಅಡುಗೆ ಮಾಡೋದನ್ನೆಲ್ಲ ಹತ್ತಿರದಲ್ಲಿ ನಿಂತ್ಕೋಬೋದು. ಆಮೇಲೆ ನಾನು ಇತ್ತೀಚೆಗೆ ತೊದಲೆಲ್ಲ ಸ್ಟಾರ್ಟ್ ಆಗಿದೆ. ತೊದ್ಲುತ್ತೀನಿ ಮಾತಾಡಬೇಕಾದ್ರೆ. ಏನೋ ನನ್ನ ಪ್ರಾಬ್ಲಮ್ ನನಗೆ ಅರ್ಥ ಆಗ್ತಾ ಇದೆ. ಸೊ ಇದು ಹೊಗೆ ಡಿಸೈನ್ ಆಗಿದೆ.